ವರ್ಷ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ವರ್ಷವಾಗುತ್ತಾ? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವರ್ಷವಾಗುತ್ತಾ 2025? ಸಿಡಬ್ಲ್ಯೂಸಿ ಸಭೆಯಲ್ಲಿ ಡಿಕೆಶಿಗೆ ಶಾಕ್ ಕೊಟ್ರ ಎಐಸಿಸಿ ಅಧ್ಯಕ್ಷ. ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿ ಮಾಡ್ತೀವಿ ಅಂದ್ರ ಖರ್ಗೆ. ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ ಉದಯಪುರದ ಸಿಡಬ್ಲ್ಯೂಸಿ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ರು. ಉದಯಪುರ ಸಭೆಯ ನಿರ್ಣಯ 100% ಜಾರಿ ಅಂತ ಖರ್ಗೆ ಹೇಳ್ತಾ ಇದ್ದಾರೆ. ಬದಲಾವಣೆಯ ಪರ್ವ ಈ ಬಾರಿ ಶುರುವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷರಾಗಿ ಈಗಾಗಲೇ 4.5 ವರ್ಷ ಡಿಕೆಶಿ ಪೂರೈಸಿದ್ದಾರೆ. ಡಿಸಿಎಂ ಜೊತೆ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡೂ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಉದಯಪುರ್ನಲ್ಲಿ ಸಭೆ ನಡೀತಲ್ಲ, ಸಿಡಬ್ಲ್ಯೂಸಿ ಸಭೆ, ಅಲ್ಲಿ ಒಂದು ಚರ್ಚೆ ಆಗಿತ್ತು. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಅಧಿಕಾರ. ವಿಧಾನಸಭಾ ಎಲೆಕ್ಷನ್ ಗೆದ್ದ ನಂತರ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗ್ತಾರೆ ಅಂತ ಗೊತ್ತಾಯ್ತು. ಆಗ ಹೇಳ್ತಾರೆ ಆಲ್ ಪವರ್ಫುಲ್ ಡಿಸಿಎಂ ನಾನಾಗಬೇಕು ಅಂತ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ಕೂಡ ಡಿಸಿಎಂ ಉಳಿಸ್ಕೊಂಡಿರ್ತಾರೆ ಶಿವಕುಮಾರ್ ಅವರು, ಡಿಕೆ ಶಿವಕುಮಾರ್ ಅವರು. ಕಳೆದ 6 ತಿಂಗಳಿಂದ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ಆ ಮಾತು ಮುಂದುವರಿತಾ ಇರಲಿಲ್ಲ. ಹಾಗಾದ್ರೆ ಜನವರಿಯಲ್ಲಾಗತ್ತಾ? ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಮುಂದೆ ಕಾದು ನೋಡಿ. ಹೀಗಂತ ವೇಣುಗೋಪಾಲ್ ಹೇಳಿದ್ದಾರೆ. ಬೆಳಗಾವಿಯ ಸಭೆಯ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷಗಾದಿ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ವರಸೆಯ ಪ್ರಕಾರ ಬದಲಾವಣೆ ಆಗತ್ತೆ. ಹೌದಾ, ಬದಲಾವಣೆ ಆಗತ್ತಾ? ಬದಲಾವಣೆ ಆಗೋದಾದ್ರೆ ಯಾರ್ಯಾರು ಕ್ಯೂನಲ್ಲಿದ್ದಾರೆ? ಎಂಬಿ ಪಾಟೀಲ್ ಇದ್ದಾರಾ? ಸತೀಶ್ ಜಾರಕಿಹೊಳಿ ಇದ್ದಾರಾ? ಇನ್ನು ಇದು ಒಂದು ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗತ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಕ್ಷಣದ ಅಪ್ಡೇಟ್ಸ್ ಕೊಡ್ತೀವಿ. ಆದ್ರೆ ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಫೈಟ್ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹುದ್ದೆಯ ಮೇಲೆ ಇಬ್ಬರೂ ಕೂಡ ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಒಂದು ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲಿಟ್ಟಿದ್ರೆ, ಮತ್ತೊಂದು ಕಣ್ಣು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಯಾರನ್ನ ಮಾಡಬೇಕು, ನನ್ನ ಬಣದವರನ್ನ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಳೆದ 11 ವರ್ಷದಿಂದ ವಿನಯ್ ನಾವಳಗಟ್ಟಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. 3 ಅವಧಿಗೆ ಅಧ್ಯಕ್ಷರಾಗಿದ್ದಾರೆ. ಈ ಬಾರಿ ಹಾಗಾದ್ರೆ ಕೋಕ್ ಕೊಡ್ತಾರಾ? ಹೀಗಾಗಿ ತಮ್ಮ ಆಪ್ತರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಸಚಿವರು ಕಸರತ್ತು ನಡೆಸ್ತಾ ಇದ್ದಾರೆ. ನಮ್ಮ ಬಣಕಬೇಕು ಅಂತಿದ್ದಾರೆ. ಪುತ್ರ ಮೃಣಾಲ್ಗೆ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಹೆಬ್ಬಾಳ್ಕರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಭಾರಿ ವಿರೋಧ ಇದೆಯಂತೆ. ಮಹಂತೇಶ ಮತ್ತಿಕೊಪ್ಪಗೆ ಡಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸಚಿವೆ ಲಾಭಿ. ಡಿಕೆಶಿ ಮೂಲಕ ಲಾಭಿ ಶುರು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ತಮ್ಮ ಆಪ್ತನೇ ಡಿಸಿಸಿ ಅಧ್ಯಕ್ಷನಾಗಬೇಕು ಅಂತ ಜಾರಕಿಹೊಳಿ ಮತ್ತೊಂದು ಕಡೆ ಪಟ್ಟು ಹಿಡಿದಿದ್ದಾರೆ. ಬಸವರಾಜ ಶೇಗುಣಸಿಗೆ ಅಧ್ಯಕ್ಷಗಿರಿ ಕಟ್ಟೋದಕ್ಕೆ ಜಾರಕಿಹೊಳಿ ಇನ್ನೊಂದು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಸಚಿವರ ಆಪ್ತನಿಗೆ ಪಟ್ಟ ಸಿಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಒಂದು ಕಡೆ ಜಾರಕಿಹೊಳಿ, ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ನಲ್ಲಿ ಗೆಲುವು ಯಾರಿಗೆ? ಈಗಾಗಲೇ ಲಾಭಿ ಆರಂಭ ಆಗಿದೆ. ಆದ್ರೆ ಗೆಲ್ಲೋರು ಯಾರು? ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ರಾಜ್ಯದಲ್ಲಾಗಬಹುದಾದ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಬೆಳಗಾವಿ ಪಾಲಿಟಿಕ್ಸ್ ನೋಡಿದ್ವಿ. ಆದ್ರೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸುತ್ತಾ? ಸಂಕ್ರಾಂತಿ ಹಬ್ಬದ ಆದ್ಮೇಲೆ ಜೆಡಿಎಸ್ನಲ್ಲಿ ಹೊಸ ಪರ್ವ ಶುರು ಆಗುತ್ತಾ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಪ್ರಶ್ನೆ. ಹೊಸ ವರ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ನೂತನ ಸಾರಥಿ ಸಿಗ್ತಾರಾ? ಜೆಡಿಎಸ್ಗೆ ನೂತನ ರಾಜ್ಯಾಧ್ಯಕ್ಷರ ಹೆಸರು ಅಂತಿಮ ಆಗಿದೆಯಾ?
ಮಾಹಿತಿ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಪಟ್ಟ ಕಟ್ಟಲಾಗತ್ತಾ? ಬೈ ಎಲೆಕ್ಷನ್ಗೂ ಮೊದಲೇ ನಿಖಿಲ್ ನೇಮಕಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಚುನಾವಣೆ ಕಾರಣಕ್ಕೆ ನಿರ್ಣಯ ಮುಂದೂಡಿದ್ರು ಎಚ್ಡಿಕೆ. ಜನವರಿ ಅಂತ್ಯದ ಒಳಗೆ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋ ಸಾಧ್ಯತೆ ಇದೆ. ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. 3ನೇ ಸೋಲಾಗಿದೆ. ಸೋಲಿನ ನಂತರ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಆದ್ರೆ ನಿಖಿಲ್ ಮುಂದಿರುವ ಸವಾಲುಗಳೇನು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ನಿಖಿಲ್ ಇಡೀ ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾರಾ? ಅದಕ್ಕೆ ದೊಡ್ಡಗೌಡ್ರ ಕುಟುಂಬದ ಹೊರತಾಗಿ ಉಳಿದಿರುವ ನಾಯಕರು ಜೊತೆಯಾಗಿ ನಿಲ್ತಾರಾ? ನಿಖಿಲ್ ಕುಮಾರಸ್ವಾಮಿಗೆ ಕೆಲವು ಶಾಸಕರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ, ಅಂದ್ರೆ ಒಳ್ಳೆ ಮಾತಾಡ್ತಾರೆ ಅವ್ರ ಜೊತೆ ಅನ್ನೋ ಮಾಹಿತಿ ಇದೆ. ಆದ್ರೆ ಉಳಿದ ನಾಯಕರ ಕಥೆ ಏನು? ಜಿಟಿಡಿ ಕಥೆ ಏನು? ಉಳಿದ ನಾಯಕರು ಏನ್ ಹೇಳ್ತಾರೆ? ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರಾ? ಅವರ ವಯಸ್ಸು ಮತ್ತು ಅನುಭವ ಅದಕ್ಕೆ ಸಪೋರ್ಟ್ ಮಾಡುತ್ತಾ? ವಿಜಯೇಂದ್ರ, ಬಿಜೆಪಿಯಲ್ಲಿ ವಿಜಯೇಂದ್ರ ಒದ್ದಾಡ್ತಿದ್ದಾರೆ ಈಗಾಗಲೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಹಿರಿಯ ನಾಯಕರು ಜೊತೆಗೆ ನಿಲ್ತಾ ಇಲ್ಲ, ವಿಜಯೇಂದ್ರ ಅವರನ್ನು ನಂಬ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಪ್ರಾದೇಶಿಕ ಪಕ್ಷ ಜೆಡಿಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅದು ಸಾಧ್ಯ ಆಗತ್ತಾ? ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತಾ? ರೈಟ್. ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಏನಾಗುತ್ತಾ ಇದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಳ್ತಾರೆ ಪ್ರಶಾಂತ್ ನಾತು. ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮೊದಲು ಕಾಂಗ್ರೆಸ್ ಕಡೆ ಹೋಗೋಣ, ಆಮೇಲೆ ಜೆಡಿಎಸ್ ಕಡೆ ಬರೋಣ. ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ಬಗ್ಗೆ ಜೋರಾಗಿ ಚರ್ಚೆ ಆಗಿದೆ. ಆದ್ರೆ ಹೌದಾ, ಆಗತ್ತಾ ಈಗ ಬದಲಾವಣೆ? ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾರೆ ಅಂದ್ರೆ ಯಾವ ಮಾತಿನ ಮೇಲೆ ಬಿಟ್ಕೊಡ್ತಾರೆ? ಒಂದು, ಯಾರ್ಯಾರಿದ್ದಾರೆ ಲಿಸ್ಟ್ ನಲ್ಲಿ? ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು ಅಲಿಖಿತ ನಿಯಮ ಕಾಂಗ್ರೆಸ್ನಲ್ಲೂ ಪಂಡಿತ್ ನೆಹರು ಅವರ ಕಾಲದಿಂದ ಇದೆ, ಬಿ ಜೆ ಪಿಯಲ್ಲೂ ಕೂಡ ಅದು ಅಟಲ್ ಅಡ್ವಾಣಿಯವರ ಕಾಲದಿಂದ ಇದೆ. ಅದು ಪ್ರಮುಖವಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅಂತಕ್ಕಂಥದ್ದು. ಉದಯಪುರ ಚಿಂತನ ಸಮಾವೇಶ ನಡೀತು ಲೋಕಸಭಾ ಚುನಾವಣೆಗಿಂತ ಮುಂಚೆ. ಅಲ್ಲೂ ಕೂಡ ಈ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು, ಒಬ್ಬರಿಗೆ ಒಂದು ಹುದ್ದೆ. ಆ ಕಾರಣದಿಂದ ಈಗ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದರು. ರಾಹುಲ್ ಗಾಂಧಿ ಹಿಡಿಯುವ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು AICC ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಆದರೆ ಕರ್ನಾಟಕದಲ್ಲಿ ಯಾವಾಗ 2023ರಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಬಂತು, ಆಗಲೇ ಒಂದು ಒಪ್ಪಂದ, ಆ ಒಪ್ಪಂದದ ಬಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ತಿಂಗಳ ಹಿಂದೆ ಆಂಗ್ಲ ಮಾಧ್ಯಮಗಳ ಜೊತೆ ಮಾತನಾಡಿದರು. ಆ ಒಪ್ಪಂದದ ಪ್ರಕಾರ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ಇವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ಅಕ್ಕಪಕ್ಕದಲ್ಲಿ ಕೂರಿಸಿ 2.5 ವರ್ಷ ಅಥವಾ 3 ವರ್ಷ 2 ವರ್ಷ ಅಂತಕ್ಕಂಥ ಒಂದು ಒಪ್ಪಂದಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿತ್ತು. ಆಗ ಡಿ ಕೆ ಶಿವಕುಮಾರ್ ಭಾಳ ಹಠ ಹಿಡಿದ್ರು. ಅವ್ರಿಗೂ ಗೊತ್ತಿತ್ತು ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ. ಆದರೆ ಪ್ರಶಾಂತ್, ನನ್ನ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಹಾಗೆ ಒಬ್ಬ ವ್ಯಕ್ತಿ ಒಬ್ಬ ಹುದ್ದೆ ಅನ್ನೋದಾದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು AICC ಅಧ್ಯಕ್ಷರು ಆಗಿದ್ದಾರೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರು ಆಗಿದ್ದಾರೆ, ಅದು ಕೌಂಟ್ ಆಗುತ್ತಾ? ಅಲ್ಲ, ನಿಶ್ಚಿತವಾಗಿ ಈಗ ಉದಯಪುರ ಚಿಂತನ ಸಮಾವೇಶದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಇನ್ ಟೋಟೋ ಆಗಿ ಅಪ್ಲಿಕೇಬಲ್ ಆಗ್ತಾ ಇಲ್ಲ. ಅದಕ್ಕೆ 108 ಕಾರಣಗಳಿವೆ. ಈಗ ಮಲ್ಲಿಕಾರ್ಜುನ್ ಯಾಕಂದರೆ ನೀವು ವಿಪಕ್ಷದಲ್ಲಿದ್ದಾಗ ನೀವು AICC ಅಧ್ಯಕ್ಷರಾಗಿರ್ತೀರಿ, ವಿರೋಧ ಪಕ್ಷದ ನಾಯಕರಿದ್ದಾಗ ನಿಮಗೆ ಓಡಾಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ. ದಿಲ್ಲಿಯಲ್ಲಿ ಒಂದು ಸರ್ಕಾರಿ ಅಧಿಕೃತ ನಿವಾಸ ಕೂಡ ಸಿಗುತ್ತೆ. ಆ ಕಾರಣದಿಂದ ಕೂಡ ವಿರೋಧ ಪಕ್ಷದ ನಾಯಕ ನೀವು AICC ಅಧ್ಯಕ್ಷರಿದ್ದರೆ ನಿಮಗೆ ಆ ರೀತಿಯ ಮನೆ, ಓಡಾಡುವ ಸೌಲಭ್ಯ, ಸಿಬ್ಬಂದಿ ಇವೆಲ್ಲವೂ ಸಿಗೋಲ್ಲ. ಹೀಗಾಗಿ AICC ಅಧ್ಯಕ್ಷರಾಗಿ ವಿಪಕ್ಷದಲ್ಲಿದ್ದಾಗ ಅದರ ಜೊತೆ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಟ್ಯಾಗ್ ಮಾಡಲಾಗಿರುತ್ತೆ. ಕರ್ನಾಟಕದ ವಿಷಯಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ನೋಡಿ ನನ್ನನ್ನು ಮುಖ್ಯಮಂತ್ರಿ ಮಾಡುವವರೆಗೆ ನನ್ನನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಕೂಡ ಮುಂದುವರಿಸಿ ಅಟ್ಲೀಸ್ಟ್ 24 ಲೋಕಸಭಾ ಇಲೆಕ್ಷನ್ವರೆಗೆ ಅವರು ಮುಂದುವರೆದ್ರು. ಅದಾದ ಮೇಲೆ ಈಗ ಸಿದ್ದರಾಮಯ್ಯನವರ ಬಣ ಏನು ಹೇಳ್ತಿದೆ, ಅದರಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಅದರಲ್ಲಿ ಪರಮೇಶ್ವರ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, HC ಮಾದೇವಪ್ಪನವರು ಇದ್ದಾರೆ. ಅವರೇನು ಹೇಳ್ತಿದ್ದಾರೆ, ಡಿ ಕೆ ಶಿವಕುಮಾರನ್ನು ಬದಲಿಸಿ ಹೊಸ KPCC ಅಧ್ಯಕ್ಷರನ್ನು ತನ್ನಿ. ಅದಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ದಿಲ್ಲಿಗೂ ಕೂಡ ಹೋಗಿ ಬಂದರು. ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥ ಬೇಡಿಕೆ ಏನು ಅಂತಂದರೆ, ನಾನು ಮುಖ್ಯಮಂತ್ರಿ ಆಗುವವರೆಗೆ ನಾನು KPCC ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು. ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಅನಿಸುತ್ತೆ KPCC ಅಧ್ಯಕ್ಷ ಸ್ಥಾನ ಹೋತಂದರೆ
ನಾನು ಪಾರ್ಟಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಲೆವೆನ್ಸನ್ನು ಉಳಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯನವರ ಬಣ ಏನಿದೆ ಅದು ವಿರೋಧಿ ಬಣ. 2016ರಲ್ಲಿ ಮಾಡಿದಂತೆ ಮತ್ತೊಮ್ಮೆ ನನ್ನನ್ನು ಘೇರಾವು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕಾರಣದಿಂದ ಇನ್ನೊಂದು ವರ್ಷ ಅಟ್ಲೀಸ್ಟ್ ಇದು ಮುಂದುವರಿಯಲಿ ಅಂತ. ಹೀಗಾಗಿ ಸಂಪುಟ ಪುನಾರಚನೆಯ ಪ್ರಶ್ನೆ 4 ತಿಂಗಳ ಹಿಂದೆ ಬಂದಾಗ ಕೂಡ ಡಿ ಕೆ ಶಿವಕುಮಾರ್ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಸಂಪುಟ ಪುನಾರಚನೆಯನ್ನು ಒಂದು ಸಲ ಏನಾದರೂ ಮಾಡಿಕೊಂಡ್ರೆ ತನ್ನ ಬೆಂಬಲಿಗ ಸಚಿವರನ್ನು ಕೆಲವರ ಬದಲಾವಣೆ ನಡೆಯುತ್ತೆ. ಸಂಪುಟ ಪುನಾರಚನೆಯ ಜೊತೆಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಚರ್ಚೆ ಕೂಡ ಬರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅದು ಯಾವುದೇ ಕಾರಣಕ್ಕೂ ನಡಿಬಾರದು ಅನ್ನುವ ಬಿಗಿಪಟ್ಟನ್ನು ಪದೇ ಹಾಕ್ತಿದ್ದಾರೆ. ಹೀಗಾಗಿ ನೋಡಿ, ಡಿ ಕೆ ಶಿವಕುಮಾರ್ ಕೂಡ ಚರ್ಚೆ ಬಂದಿರೋದು ಯಾತಕ್ಕಿದು? ಅಲ್ಲ, ಇದನ್ನು ಸಿದ್ದರಾಮಯ್ಯನವರ ಬಣ ಪದೇ ಈ ವಿಷಯವನ್ನು ಪ್ರಸ್ತಾಪ. ಮಲ್ಲಿಕಾರ್ಜುನ ಖರ್ಗೆ ಪಾಸಿಟಿವ್ ಇದ್ದಾರೆ ಅದ್ರ ಬಗ್ಗೆ. ನೋಡಿ, ಪಾಸಿಟಿವ್ ನೆಗೆಟಿವ್ ಅಂತಕ್ಕಂಥ ಪ್ರಶ್ನೆ ನೀವು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ಲಿಕ್ಕೆ ತಯಾರಿದ್ದೀರಾ ಇಲ್ವಾ ಅಂತಕ್ಕಂಥದ್ರ ಮೇಲೆ ಬರುತ್ತೆ. ಇನ್ ಪ್ರಿನ್ಸಿಪಲ್ ಹೌದು, ಒಬ್ರಿಗೆ ಒಂದೇ ಹುದ್ದೆ. ಆದರೆ ಕರ್ನಾಟಕದಲ್ಲಿನ ವಿಶೇಷ ಪರಿಸ್ಥಿತಿಯ ಸಂದರ್ಭದಲ್ಲಿ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮನಸ್ಸು ಮಾಡಿದರೂ ಕೂಡ ಅದರ ರಿಪರ್ಕೇಷನ್ಸ್ ಏನು, ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ನೀವು ನಾಳೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಿದ್ರೆ ಅಂತ ಅನ್ಕೊಳ್ಳೋಣ, ಆಗ ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿ ಆಗ್ತಾರೆ. ಸಿದ್ದರಾಮಯ್ಯನವರು ಈಗ ಹೇಳ್ತಾ ಇರ್ತಕ್ಕಂಥದ್ದೇನು, ಡಿ ಕೆ ಶಿವಕುಮಾರ್ ಮಾಡಿ ನಾನು ಅಭ್ಯಂತರ ಇಲ್ಲ, ಆದರೆ ನನ್ನ ಬೆಂಬಲಿಗರು ಒಪ್ತಾರ ಇಲ್ಲ ಅಂತ ನೋಡಿ. ಹೀಗಾಗಿ 80-85 ಶಾಸಕರು ಸಿದ್ದರಾಮಯ್ಯ ಬಳಿ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟಿಂಗ್ ಹಾಕಲಾಯಿತು, ಆಗಲೇ ಸಿದ್ದರಾಮಯ್ಯನವ್ರ ಬಳಿ 80-85 ಶಾಸಕರಿದ್ದರು. ಇವತ್ತು ಏನು ಪರಿಸ್ಥಿತಿ ಬದಲಾವಣೆ ಆದಂತೆ ಕಾಣ್ತಾ ಇಲ್ಲ. ಆ ಕಾರಣದಿಂದ ಸಿದ್ದರಾಮಯ್ಯ ಬಣ ಅಥವಾ ಸಿದ್ದರಾಮಯ್ಯನವರು ಇರಲಿಕ್ಕಿಲ್ಲ ಅದರಲ್ಲಿ, ಬಟ್ ಅವರ ಬಣದಲ್ಲಿ ಗುರುತಿಸ್ಕೊಂಡವರು ಡಿ ಕೆ ಶಿವಕುಮಾರರನ್ನು ವೀಕ್ ಮಾಡಲಿಕ್ಕೆ ಸಾಧ್ಯನಾ ಈ ಮುಖ್ಯಮಂತ್ರಿಯ ಚರ್ಚೆಯ ಮೊದಲು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಆಗಿರ್ತಕ್ಕಂಥ ಕೆಲ ಒತ್ತಡಗಳನ್ನು ಹೈಕಮಾಂಡ್ ಮೇಲೂ ಕೂಡ ವೆರಿ ಕ್ವಿಕ್ ಆಗಿ ಈಗ JDS ಕಡೆ ಹೋಗ್ಬೋಣ. JDS ನಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಆಲ್ಮೋಸ್ಟ್ ಫೈನಲ್ ಮಾಡಿದ್ದಾರೆ ಅಂತಿದೆ. ಲಾಭ ನಷ್ಟಗಳೇನು ಪ್ರಶಾಂತ್? ಅಂದರೆ ನಿಖಿಲ್ ಕುಮಾರಸ್ವಾಮಿ ಇಡೀ ಪಕ್ಷವನ್ನು ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಹೇಳೋದಾದರೆ ನೋಡಿ, ಒಂದು ಜನ್ರೇಷನ್ ಚೇಂಜನ್ನು ತರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಸೆಪ್ಟಬಿಲಿಟಿ ಪ್ರಶ್ನೆ ಭಾಳ ದೊಡ್ಡದಿರುತ್ತೆ. ವಿಜೇಂದ್ರರನ್ನು ಕೂಡ ರಾಜ್ಯಾಧ್ಯಕ್ಷರಾಗಿ ತಂದರು, ಅಕ್ಸೆಪ್ಟಬಿಲಿಟಿ ಉಂಟಾ? ವಿಜೇಂದ್ರ ಒಂದು ವರ್ಷ ಆದರೂ ಕೂಡ ರಾಷ್ಟ್ರೀಯ ಪಾರ್ಟಿಯಲ್ಲಿದ್ದರೂ ಕೂಡ ಯಡಿಯೂರಪ್ಪನವರ ಮಗನಾಗಿ ಕೂಡ ಒಂದು ಜಾತಿಯ ಮತಗಳ ಜೊತೆ ಇದ್ದರೂ ಕೂಡ ಆ ಅಕ್ಸೆಪ್ಟಬಿಲಿಟಿ, ಅಂಗೀಕಾರ್ಹತೆ ಅಂತಕ್ಕಂಥದ್ದು ಅದು ನಿಮಗೆ ಅನುಭವದಿಂದ ಬರುತ್ತೆ. ಬಟ್ ಕುಟುಂಬದ ಒಂದು ಹಿನ್ನೆಲೆ ಇದೆ, ನನ್ನ ಕುಟುಂಬದ ಪಕ್ಷ. ನೀವು ಈಗ JDSನಲ್ಲಿ ರಾಜ್ಯಾಧ್ಯಕ್ಷರಾಗಿ ನೇಮಿಸಲಿಕ್ಕೆ 2 ನಿಮಿಷ ಸಾಕು. ದೇವೇಗೌಡರು ಕುಮಾರಸ್ವಾಮಿ ಒಂದ್ಸಲ ಕೂತ್ಕೊಂಡು ಬಿಟ್ಟರೆ 2 ನಿಮಿಷದಲ್ಲಿ ನೇಮಕ ಮಾಡ್ಬೋದು. ಪ್ರಶ್ನೆ ನೇಮಕದ್ದಲ್ಲ, ಪ್ರಶ್ನೆ ನೇಮಕದ ನಂತರದ ಅಂಗೀಕಾರ, ಅಕ್ಸೆಪ್ಟಬಿಲಿಟಿ ಏನಿದೆ ಅದು ಬರುತ್ತಾ. ಈಗಲೇ GT ದೇವೇಗೌಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಕುಮಾರಸ್ವಾಮಿ ಬಗ್ಗೆನೇ ವಿರೋಧ ಇದೆ, ನಿಖಿಲ್ ಕುಮಾರಸ್ವಾಮಿ ಅಂತಂದರೆ ಏನಾಗುತ್ತೆ? ಮತ್ತು ನಿಖಿಲ್ ಕುಮಾರಸ್ವಾಮಿ 3 ಚುನಾವಣೆಗಳನ್ನು ಸತತವಾಗಿ ಸೋತಿರ್ತಕ್ಕಂಥದ್ದು ಅವರ ಅಕ್ಸೆಪ್ಟಬಿಲಿಟಿ ಬಗ್ಗೆ ಕ್ವಶನ್ ಮಾರ್ಕನ್ನು ಹುಟ್ಟಾಕುತ್ತೆ. ಒಂದು ವೇಳೆ ಈ ಚುನಾವಣೆಯನ್ನು ಗೆದ್ದಿದ್ರೆ ನಿಖಿಲ್ರನ್ನ ನೇಮಿಸೋದು ಚಿಟಿಕೆ ಹೊಡೆದಷ್ಟು ಸುಲಭ ಇತ್ತು. ಆದರೆ ಈಗ ನೀವು ನೇಮಿಸಿದ್ರೂ ಕೂಡ ಅವ್ರಿಗೆ ಅಕ್ಸೆಪ್ಟಬಿಲಿಟಿ, ಕುಮಾರಸ್ವಾಮಿಗೆ ಅಕ್ಸೆಪ್ಟಬಿಲಿಟಿ ಯಾಕೆ ಬಂತು ಭಾವನಾ? ಬಿಕಾಸ್ BJP ಜೊತೆ ಸೇರ್ಕೊಂಡು ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಅಲ್ಲಿವರೆಗೆ ಕುಮಾರಸ್ವಾಮಿಗೆ ಏನು ಬಹಳ ದೊಡ್ಡ ಅಕ್ಸೆಪ್ಟಬಿಲಿಟಿ ರಾಜ್ಯದ ರಾಜಕಾರಣದಲ್ಲಿ ಈಗ 3ನೇ ಬಾರಿನೂ ಸೋತಿದ್ದಾರೆ, ಅದು ಒಂದು ಬ್ಯಾಗೇಜ್ ಇರುತ್ತೆ ನಿಖಿಲ್ ಕುಮಾರಸ್ವಾಮಿಗೆ. ದಟ್ ಇಸ್ ಅ ಲಯಬಿಲಿಟಿ. ನಿಖಿಲ್ ಕುಮಾರಸ್ವಾಮಿ ಎಲ್ಲೆಲ್ಲಿ ಚುನಾವಣೆ ನಿಂತಿದ್ದಾರೆ, ಆ ಚುನಾವಣೆಗಳ ನಂತರ ಆ ಕ್ಷೇತ್ರಕ್ಕೆ ಹೋಗಿ ಏನು ಮಾಡಿದ್ದಾರೆ? ಮಂಡ್ಯ, ವಾಟ್ ಹಿ ಹ್ಯಾಸ್ ಡನ್. ನಂತರ ಹೋಗಿ ರಾಮನಗರಕ್ಕೆ ನಿಂತ್ಕೊಂಡ್ರು, ಸೋತ ಮೇಲೆ ಏನು ಮಾಡಿದರು? ಈಗ ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ. ನನಗನ್ಸುತ್ತೆ ಭಾವನಾ, ಮಾಡೋದು ಸುಲಭ ಇರ್ಬೋದು, ಬಟ್ ಮಾಡಿದ ಮೇಲೆ ಅಕ್ಸೆಪ್ಟಬಿಲಿಟಿ ಬರುತ್ತಾ, ಪೊಲಿಟಿಕಲ್ ಅಕ್ಸೆಪ್ಟಬಿಲಿಟಿ ಬರುತ್ತಾ, MLAಗಳು ನಿಮ್ಮನ್ನು ನಾಯಕರನ್ನಾಗಿ ಒಪ್ಕೊಳ್ತಾರಾ? ಈಗ ಕುಮಾರಸ್ವಾಮಿ ಲಾಸ್ಟ್ ಕ್ವೆಶ್ಚನ್, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಓಕೆ, ಈಗ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷ ಮಾಡಲಿಲ್ಲ, ವಾಟ್ ನೆಕ್ಸ್ಟ್? ಅಲ್ಲ, ಇವತ್ತಿಲ್ಲ ನಾಳೆ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯೂ ಬರುತ್ತೆ. ಆದರೆ ಇಷ್ಟು ತರಾತುರಿಯಲ್ಲಿ ಚನ್ನಪಟ್ಟಣದ ಚುನಾವಣೆ ಸೋತ ನಂತರ ತಕ್ಷಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿದರೆ ಒಂದು ಅಕ್ಸೆಪ್ಟಬಿಲಿಟಿ, ಇನ್ನೊಂದು ಉಳಿದ 19 MLAಗಳಿದಾರಲ್ಲ ಅವರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಗೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಯಾಕಂದರೆ ಒಂದು ಅನುಭವ ಇಲ್ಲ, ಇನ್ನೊಂದು ನೀವು ಚುನಾವಣೆ ಸತತ ಸೋತಿರೋದ್ರಿಂದ ಲೆಜಿಟಿಮಸಿ ಕೂಡ ಇಲ್ಲ. Right.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.